ಸೊ ಗುರು, ಇವಾಗ ನಾವು ದಕ್ಷಿಣ ಕರ್ನಾಟಕ ಟ್ರಿಪ್ಪಲ್ಲಿ ಉಡುಪಿಗೆ ಎಂಟರ್ ಆಗಿದ್ದೀವಿ. ಹೋಗ್ತಿರೋದು ಕೃಷ್ಣನ ದೇವಸ್ಥಾನ. ಸೊ ಕೃಷ್ಣನ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು, ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು, ಸೊ ಅಲ್ಲಿಂದ ಮುಂದಿನ ಪಯಣ ಬೆಳೆಸೋಣ ಮಲ್ಪೆ ಬೀಚ್ ಕಡೆಗೆ. ಬೀಚ್ಗಳಲ್ಲಿ ಅಲೋ ಮಾಡ್ತಾ ಇಲ್ಲ, ಬಟ್ ಆದರೂ ಏನು ಮಾಡೋದಿಲ್ಲ, ಬಂದಿದ್ದೀವಲ್ಲ, ಜಸ್ಟ್ ಒಂದು ವಿಸಿಟ್ ಹಾಕ್ಲೇಬೇಕಾಗುತ್ತೆ ಮಲ್ಪೆ ಬೀಚು. ಸೊ ತುಂಬಾ ಫೇಮಸ್ ಅಲ್ವಾ ಉಡುಪಿಲಿ. ಮಲ್ಪೆ ಬೀಚ್ಗೆ ಹೋಗಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಓಕೆ ಗೈಸ್, ನಮಸ್ತೆ ಕರುನಾಡು. ಸೊ ಎಲ್ರಿಗೂ ಶುಭೋದಯ. ಇವತ್ತಿಗೆ ನಮ್ಮ ದಕ್ಷಿಣ ಕರ್ನಾಟಕ ಟ್ರಾವೆಲ್ 11 ದಿನ ಮುಕ್ತಾಯ ಆಯಿತು. ಸೊ ನಾವು ಇವಾಗ ಹೊರಟಿರೋದು ಮಲ್ಪೆ ಬೀಚಿಂದ ಕೊಲ್ಲೂರು ಮೂಕಾಂಬಿಕೆ ತಾಯಿ ದರ್ಶನ ಮಾಡೋಕ್ಕೆ. ಸೊ ಬೆಳಿಗ್ಗೆ ಎದ್ದು ಕ್ಯಾಂಪಿಂಗ್ ಎಲ್ಲ ಬಿಚ್ಚಿ, ಇನ್ನೂ ತಿಂಡಿ ಕೂಡ ತಿಂದಿಲ್ಲ, ಹಾಗೆ ಹೊರಟಿದ್ದೀವಿ. ಸೊ ದರ್ಶನ ಮಾಡೋಣ ಅಂತ. ಸೊ ಈ ಟ್ರಾವೆಲಲ್ಲಿ ಮತ್ತೆ ಹೋಗಬೇಕು ಅಂತಂದರೆ ನೆಕ್ಸ್ಟ್ ಆ ಕಡೆ ಹಂಗೆ ಕನೆಕ್ಟ್ ಆಗ್ತೀವಿ, ಈ ಕಡೆ ಕಮಲ್ ಶಿಲೆ ಈ ಸೈಡು. ಈಗ ವೀಡಿಯೋಸ್ ಎಲ್ಲ ಶೇರ್ ಮಾಡಿ. ತುಂಬ ಬೇಜಾರಾಗ್ತೈತೆ, ಇಷ್ಟೊಂದು ಸುತ್ತಾಡ್ಕೊಂಡು ಟ್ರಾವೆಲ್ ಮಾಡಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ. ಎಲ್ಲ ಒಂದು ಕಡೆ ನನಗೆ ಎಡಿಟಿಂಗ್ ಮಾಡೋಕ್ಕಾಗಲಿ ಅಥವಾ ಕ್ಯಾಮ್ರಾಗಳಿಂದ ವೀಡಿಯೋ ಸ್ಟೋರೇಜ್ ಮಾಡಿ ಫೋನಲ್ಲಿ ಇಟ್ಕೊಂಡು ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಆಗ್ತಾಯಿಲ್ಲ, ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಸೊ ಅದನ್ನು ಏನು ಎಡಿಟ್ ಮಾಡಿದೆ ಹೆಂಗಿರುತ್ತೆ ಹಂಗೆ ತೆಗೆದು ಎಕ್ಸ್ಪೋರ್ಟ್ ಹಾಕಿ ಹಂಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಅದು ಎಷ್ಟರ ಮಟ್ಟಿಗೆ ಸರಿ ಆಯಿತೋ ಸರಿ ಇಲ್ವೋ ಗೊತ್ತಿಲ್ಲ. ನಾನು ಏನು ಚೆಕ್ ಮಾಡೋಕ್ಕೆ ಹೋಗ್ತಿಲ್ಲ, ವೀಡಿಯೋಸ್ ಏನು ಚೆಕ್ ಮಾಡೋಕ್ಕೆ ಹೋಗ್ತಿಲ್ಲ, ಎಷ್ಟು ತೆಗೆದು ಹಂಗೆ ಪೋಸ್ಟ್ ಆಗ್ತಾ ಇದ್ದೀನಿ. ಮತ್ತು ಇನ್ಸ್ಟಾದಲ್ಲೂ ಅಷ್ಟೇ ವೀಡಿಯೋಗಳು ರೀಚ್ ಆಗ್ತಾ ಇಲ್ಲ, ಶೇರ್ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ. ಬೇಜಾರಾಗುತ್ತೆ ಬಿಡು, ಪರವಾಗಿಲ್ಲ. ಆ್ಯಕ್ಚುಲಿ ಏನು ರೀಚ್ ಆಗೇ ಇಲ್ಲ. ಸೊ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ನನ್ನ ಕಡೆಯಿಂದ ಇಲ್ಲಿ ಸ್ಟೋರೇಜ್ ಮೇಂಟೈನ್ ಮಾಡಿಕೊಂಡು ಅದನ್ನೆಲ್ಲ ಟೈಮ್ಗೆ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನೆಟ್ವರ್ಕ್ ಇಶ್ಯೂಸು ಪ್ರತಿಯೊಂದು ತುಂಬಾ ಫೇಸ್ ಮಾಡಬೇಕಾಗುತ್ತೆ. ಇರಲಿ, ಪರವಾಗಿಲ್ಲ. ಮತ್ತು ಇನ್ನೇನು, ಸೊ ತುಂಬಾ ಬಿಸಿಲಿದೆ ಈ ಕಡೆ ಉಡುಪಿ ಮಂಗಳೂರು. ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಆದರೂ ಕೂಡ ತುಂಬಾ ಬಿಸಿಲು, ತಡ್ಕೊಳಕ್ಕಾಗ್ತಿಲ್ಲ. ನಾವು ಇವಾಗ ಇರೋದು ಕುಂದಾಪುರ. ನೋಡಿ, ಕುಂದಾಪುರ ಅಂತ ನಾವು ಆ ಕಡೆ ಎಲ್ಲ ಏನೇನೋ ದೊಡ್ಡ ಸಿಟಿ ನೋಡಿ, ಸಿಟಿ ಹಿಂಗೆ ಹೋಗ್ಬೇಕು ಒಳಗಡೆ ಕುಂದಾಪುರಕ್ಕೆ. ಕುಂದಾಪುರ ಸಿಟಿ ಇದು. ಇವನ್ನೆಲ್ಲೂ ಹೋಗ್ಬಿಟ್ಟವ್ ಅನ್ನೋದೇ ಗೊತ್ತಾಗ್ತಿಲ್ವೇ. ಕೇಳ್ತೀನಿ ಇರು. ಆ್ಯಕ್ಚುಲಿ ಮೇಲೆಯಿಂದ ಹೋಗ್ಬಿಟ್ಟವನ ಇದು. ಹೋಗಿ ಕೊಲ್ಲೂರು ದೇವಸ್ಥಾನ, ಕೊಲ್ಲೂರು ಹಾಂ, ಆ ರೋಡಲ್ಲಿ ಹೋಗಕ್ಕ. ಹಾಂ, ನಾನು ಕೆಳಗಡೆ ಇಳಿದ್ಬಿಟ್ನಾ. ಅಯ್ಯೋ, ದಾರಿ ತಪ್ಪಿದ ಮಗನ. ಆ್ಯಕ್ಚುಲಿ ಮೇಲೆ ಅಲ್ಲೇ ಹೋಗ್ಬೇಕಿತ್ತು. ನಾನು ಯಾಕೋ ಡೌಟ್ ಬಂತು. ಅವನು ಮೊದಲು ಕೇಳಿದಾಗ ಕುಂದಾಪುರ ಅಂದರೆ ನಾನು ಲೊಕೇಶನ್ ಹಾಕ್ಕೊಂಡಿದ್ರೆ ಇದು ಮ್ಯಾಟ್ರ್ ಆಗ್ತಿರ್ಲಿಲ್ಲ. ನೋಡಿ ಎಂಥ ಕೆಲಸ ಆಯಿತು. ಆದರೂ ಪರವಾಗಿಲ್ಲ, ಕೆಳಗಡೆಯಿಂದ ಇದೆಲ್ಲ ನೋಡ್ಕೊಂಡು ಹೋಗೋಣ. ಅಯ್ಯೋ, ಅದರದಲ್ಲಿ ಏನೈತೆ ಪಾಪ. ಆಟೋ ಹೋದವ್ರು ನೋಡು, ಖಾಲಿ ಪಾಪ. ಇಲ್ಲಿನ ಬಿಸ್ನೆಸ್ಸೇ ಅಷ್ಟು ಅದೇನು ವರ್ಕೌಟ್ ಆಗುತ್ತೋ ಏನೋ, ಜೀವನದ ಕತೆ ಏನೋ ಅನ್ನೋದೇ ಗೊತ್ತಾಗ್ತಿಲ್ಲ ಈಗ ಇಲ್ಲಿ. ಬೆಂಗಳೂರಲ್ಲಿರೋ ಆಟೋ ಡ್ರೈವರ್ಸ್ ಏನಿಲ್ಲಪ್ಪ, ದಿನಕ್ಕೆ ಆರಾಮಾಗಿ ಹೆಂಗಿಲ್ಲ ಅಂದ್ರೂ 2000 ದುಡ್ಕೊಂಡು ಹೊಂಟೋಯ್ತಾರೆ ಮನೆಗೆ. ಅದರಲ್ಲೂ ಟ್ಯಾಕ್ಸಿ ಆ್ಯಪ್ಗಳು ಬೇರೆ. ಯಾವ್ದು ನೋಡ್ತೀರಾ, ಪ್ರೈವೇಟಾಗಿ ಹೊಡಿತಾರೆ, ಟ್ಯಾಕ್ಸಿ ಆ್ಯಪಲ್ಲಿ ಹೊಡಿತಾರೆ.
ಒಂದೊಂದಲ್ಲ ಅಣ್ಣ ಅವ್ರದ್ದು, ಒಂದೊಂದಲ್ಲ ಅಲ್ಲಿ. ಸೊ ಕುಂದಾಪುರ ಸಿಟಿ ಇಷ್ಟು ಸಿಂಪಲ್ ಆಗೈತೆ. ನಾವು ಅನ್ಕೊಂಡು ಏನು ಕುಂದಾಪುರದಲ್ಲಿ ಏನು ಫೇಮಸ್ಸು? ಮೀನು. ನನಗೆ ಇಷ್ಟೇ ಗೊತ್ತಿರೋದು, ಕುಂದಾಪುರದಲ್ಲಿ ಮೀನು ಅಷ್ಟೇ ಫೇಮಸ್ ಅಲ್ವಾ? ನಿಮಗೆ ಕುಂದಾಪುರದಲ್ಲಿ ಏನು ಫೇಮಸ್ ಅಂತ ಕಾಮೆಂಟ್ಸ್ ಮಾಡಿ ಹೇಳಿ ಹೋಗ್ಲಿ. ನನಗೆ ಗೊತ್ತಿಲ್ಲ. ಸೊ ಐ ಥಿಂಕ್ ಕುಂದಾಪುರದಲ್ಲಿ ಮೀನು ಫೇಮಸ್ಸು ಅಂದ್ಕೊತೀನಿ. ಕುಂದಾಪುರ ಮೀನು ಅಂತ ಕೇಳಿದ್ದೀನಿ, ಬಟ್ ಅದು ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನು. ಸರ್ವಿಸ್ ರಸ್ತೆಯಲ್ಲಿ ಹೆದ್ದಾರಿಗೆ ಪ್ರವೇಶವಿರೋದಿಲ್ಲ. ಸೊ ಇಲ್ಲೆಲ್ಲ ಬಸ್ಗಳು ಪ್ರೈವೇಟ್ ಬಸ್ಗಳೆಲ್ಲ. ಸೊ ಪ್ರೈವೇಟ್ ಬಸ್ಗಳಲ್ಲೇ, ಯಾಕಂದರೆ ಗೌರ್ಮೆಂಟ್ ಬಸ್ಗಳು ಅಷ್ಟು ಫೆಸಿಲಿಟೀಸ್ ಕೊಟ್ಟಿರಲ್ಲ. ಹಂಗಾಗಿ ಪ್ರೈವೇಟ್ ಬಸ್ನವರೆಲ್ಲ ಇಲ್ಲಿ ಜನಗಳಿಗೆ ಒಂದು ಗೌರ್ಮೆಂಟ್ ಬಸ್ ಥರ ಸರ್ವಿಸ್ ಕೊಡ್ತಾರೆ. ಸೊ ಅದನ್ನು ಖುಷಿ ಪಡಬೇಕು. ಹಿಂಗೆ ಸ್ಮೈಲ್ ಮಾಡಿಬಿಟ್ಲಲ್ಲ ಹುಡುಗಿ. ಹಂಗೆ ದಿಲ್ ಖುಷಿಯಾಗಿ ಹೊಡ್ತು ನನಗೆ. ಸೊ ಗುರು, ನಾವಿರೋದು ಹಿಂಗೆ ಹೋಗ್ಬೇಕಾ? ಪರವಾಗಿಲ್ಲ, ಇದು ಟೌನು ಇಷ್ಟೊಂದು ದೊಡ್ಡದಾಗೈತೆ. ಸೊ ನೋಡ್ಬೋದು, ನಾವು ಇರೋದು ಕುಂದಾಪುರ. ಆ್ಯಕ್ಚುಲಿ ಇದು ಕುಂದಾಪುರ ಸರ್ಕಲ್ ಇದು ನೋಡಿ. ಜೈ ಜವಾನ್ ಜೈ ಕಿಸಾನ್ ಅಂತ ಹಾಕವ್ರೆ ನೋಡು. ನಮ್ಮ ಹುಡುಗ ಎಲ್ಲವನ, ನಾನೆಲ್ಲಿದ್ದೀನೋ, ನಾನೆಲ್ಲೋ ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಹುಡುಗ ಎಲ್ಲ ಅವನೇ. ಸೊ ಹಂಗೂ ಹಿಂಗೂ ಫೈನಲಿ ಬಂದ್ವಿ. ನೋಡ್ಕೊಂಡು ಸಿಟಿ ಒಳಗಡೆ ಎಲ್ಲ ಹೋಗಿ ಒಂದು ರೋಡ್ ಹಾಕೊಂಡು ಬರ್ಬೋದಿತ್ತು. ಇವನು ದಡ್ಡಂತರ ಹೋಗ್ಬಿಟ್ಟವನೇ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟೊಂದು ಫ್ಲಾಗ್ಸ್ ಎಲ್ಲ ಐತೆ. ಮಂಗಳೂರು ಸಿಟಿಗೂ ಹೋಗಿಲ್ಲ ನಾವು. ಆ್ಯಕ್ಚುಲಿ ಮಂಗಳೂರು ಸಿಟಿನೂ ನೋಡಬೇಕಿತ್ತು. ಎಡ್ತಾರೆ ಮಂಜಯ್ಯ ಶೆಟ್ಟಿ ರಸ್ತೆ ಅಂತೆ ಇದು. ಆ ಕಡೆ ಹೋಗೋಣ ಗುರು. ನಗು ನಗುತ್ತಾನಲ್ಲಿ ಅಣ್ಣ ಇರೋ ಹೊಡ್ಕೊಂಡು ಹೋಗ್ಬಿಡ್ತೀನಿ. ಏನೇ ಆಗಲಿ, ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಲ್ಲ ಹುಡುಗರಿಗೂ ಎಲ್ರಿಗೂ ಡ್ರೀಮ್ ರೈಡು ಲಡಾಖ್. ಆದರೆ ನನಗೆ ಡ್ರೀಮ್ ರೈಡು ನನ್ನ ತಾಯ್ನಾಡು. ಸೊ ಸಾಯೋದ್ರೊಳಗಡೆ ಇದನ್ನೆಲ್ಲ ಸುತ್ತಿ ಜೀವ ಬಿಟ್ಬಿಡ್ಬೇಕು ಅಂತ ಆಸೆ. ಈ ಮಣ್ಣಿನ ಋಣ, ಈ ಮಣ್ಣಲ್ಲಿ ಹುಟ್ಟಿದ್ದಕ್ಕೆ ಈ ಮಣ್ಣಿನ ಋಣನ ತೀರಿಸ್ಬಿಡ್ತೀನಿ ನಾನು ಬೇಗ. ಸಾಕು ಗುರು, ಇನ್ನೇನು ಸಂಪಾದನೆ ಮಾಡೋದು ಬೇಡ. ನಾನು ಸಾಯೋದ್ರೊಳಗಡೆ ನಮ್ಮ ನಾಡಿನ ಮಣ್ಣಿನ ಋಣನ ತೀರಿಸ್ಬೇಕು. ಯಾಕಂದರೆ ಇಲ್ಲಿ ಹುಟ್ಟಿದ್ದು ತಪ್ಪಿಗೆ ನಮ್ಮ ಜೀವನ ಅಂತ ಏನೂ ಸರಿ ಹೋಗಿಲ್ಲ, ಆಯಿತಾ. ಅಟ್ಲೀಸ್ಟ್ ನನ್ನ ತಾಯ್ನಾಡು ಮಣ್ಣಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ಈ ತಾಯ್ನಾಡನ್ನ ಸುತ್ತಬಿಟ್ಟು ಸಾಕು. ಇನ್ನೇನು ಆಸೆ ಪಡಲ್ಲ. ದುಡ್ಡು ಮಾಡಬೇಕು ಅಂತ ಆಸೆ ಪಡಲ್ಲ, ಅಥವಾ ಶೋಕಿ ಮಾಡಬೇಕು ಅಂತ ಆಸೆ ಪಡಲ್ಲ. ಈ ಚಿಕ್ಕ ಲೈಫಲ್ಲಿ ನನ್ನ ಜೀವನ ಮುಗಿಯೋಷ್ಟೊತ್ತಿಗೆ ನನ್ನ ತಾಯ್ನಾಡನ್ನ ಪೂರ್ತಿಯಾಗಿ ಸುತ್ತಬಿಡ್ತೀನಿ. ಅಷ್ಟೇ ಸಾಕು. ಏನು ಬೇಡ ನನಗೆ, ಬೇಡಪ್ಪ ಬೇಡ. ಎಲ್ಲ ಸ್ವಾರ್ಥಗಳು ತುಂಬಿಕೊಂಡಿರೋ ಈ ಜಗದಲ್ಲಿ ಏನ್ ಗುರು ಜನ, ಯಪ್ಪ 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 ಯಪ್ಪ, ಬರೀ ಸ್ವಾರ್ಥ. ಎಲ್ಲಿ ನೋಡಿರೋ ನಾನು ಅನ್ನೋದು ಬಿಟ್ರೆ ನಾವು ಅನ್ನೋದು ಯಾರ ಬಾಯಲ್ಲೂ ಕೇಳಿಲ್ಲ. ಇರ್ಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ಸೊ ನಾವು ಪಡ್ಕೊ ಬಂದಿರೋದಿಷ್ಟೇ ಈ ಜನ್ಮದಲ್ಲಿ. ಸೊ ಬಂದಿರೋದನ್ನ ಬೇಡ ಅನ್ನೋಕ್ಕಾಗಲ್ಲ.
ಬಂದಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ತುಂಬ ಬೇಜಾರಾಗುತ್ತೆ ಕೆಲವೊಂದ್ಸರಿ ಲೈಫ್ನೆಲ್ಲ ನೆನ್ಸ್ಕೊಂಡ್ರೆ. ಏನ್ ಗುರು ನಮ್ದು ಜೀವನ, ನಮಗೂ ಆಸೆ ಇರುತ್ತೆ, ಕನ್ಸುಗಳಿರುತ್ತೆ, ಯಾವಾಗ ಗುರು ಫುಲ್ಫಿಲ್ ಮಾಡ್ಕೊಳ್ಳೋದು? ಬಡವರಾಗಿ ಹುಟ್ಟಿದೆ ತಪ್ಪ ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ಇರ್ಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಸೊ ಒಳ್ಳೆ ನೋಡ್ಬೋದು ಇಲ್ಲಿ ಮಿಡ್ಲಲ್ಲಿ ಸಿಗೋ ಅಲ್ಲಲ್ಲಿ ಫ್ಲೇವರ್ಸ್ ಎಲ್ಲ ಈ ಗ್ರೀನ್ ಮಧ್ಯೆ ತೆಂಗಿನ ತೋಟ ನೋಡಿ, ಈ ನದಿಗಳ ಮಧ್ಯೆ. ಆಕ್ಚುಲಿ ಇದೆಲ್ಲ ನದಿಗೆ, ಸಮುದ್ರಕ್ಕೆ ಸೇರೋ ನದಿಗಳು ಲಿಂಕ್ ಇದು. ಸೊ ಸಕಲಾಗಿ ಕಾಣುತ್ತೆ ವ್ಯೂ. ಬಟ್ ಇಲ್ಲಿನ ಜನಕ್ಕೆ ಇದೆಲ್ಲ ಏನೂ ಅಲ್ಲ, ನಾವೆಲ್ಲ ಹೊರಗಡೆಯಿಂದ ಬಂದಿರ್ತೀವಿ. ಸೊ ನೋಡ್ಬೇಕಂತ ಅನ್ಸುತ್ತೆ. ಆ ಟ್ರಾವೆಲ್ ಅಲ್ಲಿ ಹೋಗ್ಬೇಕಾರೆ ನೋಡಿದಾಗ ಮನ್ಸಿಗೆ ಏನೋ ಸಮಾಧಾನ. ಇದನ್ನೆಲ್ಲ ಎಲ್ಲಪ್ಪ ನಮ್ ಕಡೆ ಇದೆಲ್ಲ ಇಲ್ಲ ಅಂತ. ನಾನು ರೈಟಲ್ಲಿ ಮಾತಾಡ್ಕೊಂಡು ರೈಟಲ್ಲಿ ಹೋಗ್ತಾ ಇದೀನಿ ನಾನು. ಸೊ ಯಾರು ಆ ಥರ ಎಲ್ಲ ಹೈವೇ ಅಲ್ಲಿ ಇದ್ದಾಗ ರೈಟಲ್ಲಿ ಫಾಲೋ ಮಾಡ್ಬೇಡಿ, ಯಾಕಂದ್ರೆ ಅದು ನಮ್ಮ ಲೇನ್ ಅಲ್ಲ. ಸ್ಪೀಡಾಗಿ ಹೋಗ್ಬೇಕಾದ್ರೆ ಜಾಗ ಇದ್ರೆ ಹೋಗ್ಬೋದು. ಸೊ ಟೂ ವೀಲರ್ಸ್ ಎಲ್ಲ ಆಲ್ಮೋಸ್ಟ್ ಲೆಫ್ಟಲ್ಲಿ, ಈ ಥರ ಎಲ್ಲ ಸ್ಲೋ ಆದಾಗ ಫುಲ್ ಲೆಫ್ಟಲ್ಲೇ ಹೋಗ್ಬೇಕಾಗುತ್ತೆ. ಸೊ ಗುರುವೆ, ಮತ್ತೆ ನೋಡು ನಮ್ಮ ಹುಡುಗ ಮುಂದೆ ಹೋದನು, ಹೋಗ್ಬಿಟ್ಟವ್ರೆ, ಮುಂದೆ ಕಾಣಿಸ್ತಾನೆ ಇಲ್ಲ. ರೋಡ್ ಮಾತ್ರ ಮಸ್ತ್ ಐತೆ. ಅಲ್ಲೊಂದು ಸ್ವಲ್ಪ ವರ್ಕ್ ಎಲ್ಲ ನಡೀತಾ ಇರೋದು ಕಿತ್ತಾಗಿದೆ ಅಷ್ಟೇ. ಆಮೇಲೆ ಈ ಕಡೆ ಎಲ್ಲ ರೋಡ್ ಪರವಾಗಿಲ್ಲ, ಮಸ್ತ್ ಆಗೈತೆ. ಬಟ್ ನಾವು ಏನೋ ಸ್ಪೀಡಾಗಿ ಹೊಡಿತಾ ಇಲ್ಲ, 60-70. ಯಾಕಂದ್ರೆ ಸ್ಪೀಡ್ನ ಮೇಂಟೈನ್ ಮಾಡೋಕ್ಕೆ ನಾವು ರೈಡ್ ಮಾಡ್ತಾ ಇಲ್ಲ, ಒಂದು ಕ್ರೇಜಿ ರೈಡ್ ಮಾಡ್ತಾ ಇಲ್ಲ. ಸೊ ತುಂಬ ದೂರ ಹೋಗ್ಬೇಕು ನಾವು, ಹಂಗಾಗಿ ಒಂದು ಫಿಕ್ಸ್ ಆಗಿದ್ದೀವಿ, ಒಂದು ಸ್ಪೀಡ್ ಮೇಂಟೈನ್ ಮಾಡಬೇಕು, ಒಂದು 70, 80, 90 ಒಳಗಡೆ. ಯಾಕಂದರೆ ಮೈಲೇಜ್ ಕೂಡ ಇಂಪಾರ್ಟೆಂಟು ನನಗೆ ಈ ಟ್ರಾವೆಲಲ್ಲಿ. ಟೋಲ್ ಗೇಟ್ ಇದೆ ಯಾವುದೋ ಒಂದು. ಈ ಗಾಡಿಗಳು ಪಕ್ಕ ಹೋಗಿ ಭಯ ಆಗುತ್ತೆ ಕಣಪ್ಪ. ಸೊ ಯಾವ್ದಿದು ಗೊತ್ತಾಗ್ತಿಲ್ಲ, ಬ್ರಹ್ಮ ಭೈರವ್ರ ಕಾಳ ಅಂತ ಏನೋ ಗೊತ್ತಾಗ್ತಿಲ್ಲ. ಅದು ಊರ ಹೆಸರೇ ಓದಕ್ ಬಂದಿಲ್ಲ ನನಗೆ. ಸಾಲಿಗ್ರಾಮ, ಇಲ್ಲೇ ಒಂದು ಸಾಲಿಗ್ರಾಮ ಆಯ್ತಾ? ಸೊ ನಮ್ಮ ಭಾರತದ ಫ್ಲಾಗ್ ನೋಡಿ ಎಷ್ಟು ಚೆನ್ನಾಗಲ್ಲ. ನಾವು ಒಂದು ಸಣ್ಣದು ಪುಟ್ಟದೊಂದು ಕಟ್ಟು. ಇವಾಗ ಏನಾಯ್ತು ಅಂತಂದ್ರೆ, ನಾನು ಆಕ್ಚುಲಿ ಅವ್ರನ್ನ ಕೇಳಿದೆ, ನಮ್ಮ ಹುಡುಗ ಮುಂದೆ ಬಂದ್ಬಿಟ್ಟಿದ್ದ. ಸೊ ರೋಡಲ್ಲಿ ಮಿಡ್ಲಲ್ಲಿ ಕೇಳಿದಾಗ ನೋಡು ಬಂದ, ಇಲ್ಲೇ ಹೋಯ್ತಾವನೆ. ಇವಾಗ ಬಂದು ಜಾಯ್ನ್ ಆಗ್ತಾವ ನೋಡು. ಅಂದ್ರೆ ಅವರು ಈ ಕಡೆ ಒಳಗಡೆ ರೋಡಿಂದ ಕರ್ಕೊಂಡು ಅಂದ್ರೆ ಹೋಯ್ತು, ಒಳಗಡೆ ರೋಡಿಂದ ಕರ್ಕೊಂಡ್ ಬಂದ್ಬಿಟ್ರು ನನ್ನ. ಅದು 5 ಕಿಲೋಮೀಟರ್ ಸೇವ್ ಆಯ್ತು ಅಂತಂದ್ರು. ನೋಡು ಹೊಡ್ಕೊಂಡು ಹೋಗ್ತಾ ಅವನೇ ಮುಂದೆ. ಅವನು ಆ ರೋಡಲ್ಲಿ ಬಂದು ವೇಟ್ ಮಾಡ್ತಿದ್ನಂತೆ. ಓಕೆ ಬ್ರೋ, ಬಾಯ್, ಥ್ಯಾಂಕ್ಸ್. ನೋಡು ಪಾಪ ಹೆಲ್ಪ್ ಮಾಡಿದ್ರು, ಇಷ್ಟು 5 ಕಿಲೋಮೀಟರ್ ಸೇವ್ ಮಾಡಿದ್ರು ನನಗೆ. ಸೊ ರೋಡ್ ಮಾತ್ರ ಭಯಂಕರ ಐತಪ್ಪ, ಕೊಲ್ಲೂರು ರೋಡು.
ಫ್ರಂಟ್ ಟೈರು ಫುಲ್ಲು ಸೌದೋಗೈತೆ. ಓವರ್ ಹೊಡ್ಯಕ್ಕೆ ಹೋದ್ರೆ ಅಷ್ಟೇ. ಕೊಲ್ಲೂರು ರೋಡ್ ಮಾತ್ರ ಚಿಂದಿ ಅನ್ಕೋ. ಚಿಂದಿ ಗುರು ರೋಡು. ಸೊ ಒಣ್ಸೆ ಅಂತೆ ಊರ ಹೆಸರು. ಜೀವನದಲ್ಲಿ ಯಾವಾಗಲೂ ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು. ಏನಾಗಿರ್ಬೇಕು? ಖುಷಿಯಾಗಿರ್ಬೇಕು. ಮಂಡಿ ಏನಿಲ್ಲ, ಗಾಡ್ಸ್ ಇಲ್ಲ, ಏನಿಲ್ಲ, ಅಷ್ಟೇ ಕತೆ ನಂದು. ಆಮೇಲೆ ಕಾರ್ನರ್ ಹೊಡ್ಯಕ್ಕೆ ಹೋಯ್ತಾ ಇದ್ದೀನಿ ನಾನು. ಹೆಂಗಣ? ಅಯ್ಯೋ ರೇ ಮಂಗ್ ತುಲ್ಲೆ. ಅಯ್ಯೋ ಸಾರಿ. ರೋಡ್ ಮಾತ್ರ ಚಿಂತೆ. ಒಳ್ಳೆ ರೋಡ್ ಸಿಕ್ಕಾಗ ನಿಧಾನಕ್ಕೆ ಹೋಗ್ಬಿಡ್ರಿ ಹಂಗೆ. ವಾ ಅಗಳಪ್ಪ, ಒಳ್ಳೆ ರೋಡ್ ಅಂದಿದ ತಕ್ಷಣನೇ ರೋಡ್ ಎಲ್ಲ ಕಿತ್ತೋಗೈತೆ ಇಲ್ಲಿ ಮುಂದೆ. ಎಮೋಷನಲ್ ಡ್ಯಾಮೇಜ್. ಏನು ಮಾಡೋಕ್ಕಾಗಲ್ಲ. ನಾನು ರೋಡ್ ಸಿಕ್ತಲ್ಲಪ್ಪ ಅಂದ್ಕೊಂಡ್ರೆ ಅಷ್ಟು ಬೇಗ ರೋಡ್ ಹೊಂಟೋಯ್ತು ನೋಡಿ. ಮತ್ತೆ ಹಳ್ಳಗುಂಡಿ, ಮತ್ತೆ ಹಳೆ ರೋಡೇ ಸಿಗಾಕೊಂಡ್ಬಿಡ್ತು. ಬೇಜಾರಾಗ್ಬಿಡ್ತು ನನಗೂ ನನ್ನ ಗಾಡಿಗೆ, ಇಬ್ರಿಗೂ. ನೋಡಿ ನಮಗೆ ಕಾಡೇನೋ ಸಿಕ್ತು. ಕಾಡಲ್ಲಿ ನೋಡಿ ನಮ್ಮ ಹಸುಗಳು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಆರಾಮಾಗಿ ಅದ್ರ ಪಾಡ್ಗದು ಮೇಯ್ಕೊಂಡು ಆರಾಮಾಗಿದೆ ನೆಮ್ಮದಿಯಾಗಿ. ಪ್ಲಾಸ್ಟಿಕ್ ಮುಕ್ತ ಪರಿಸರ ನಮ್ಮೆಲ್ಲರ ಹೊಣೆ. ನೋಡಿ ಆ ದನ ಇದಕ್ಕೆ ಹೇಳೋದು ನೋಡಿ. ಇಲ್ಲಿ ಹಾಕವ್ರೆ ಆ ವಾಟ್ರ್ ಬಾಟಲ್ಸು ಇವು ಎಲ್ಲ ತಂದು ನೋಡಿ ಇಲ್ಲೇ ಹಾಕವ್ರೆ. ಸೊ ನಮಗೆ ಎಲ್ಲಿ ತಪ್ಪು ಮಾಡಬಾರ್ದು ಅಂತ ನಾವು ಅಂತೀವಿ. ಸೊ ಅದೇ ಜಾಗದಲ್ಲಿ ಇಷ್ಟು ತಪ್ಪು ಮಾಡಿರ್ತಾರೆ ನೋಡಿ. ಅಲ್ಲಿ ಹಾಕಬೇಡಿ ಇವೆಲ್ಲ ಬ್ಯಾನ್ ಅಂತ ಹಾಕೋರೆ. ಇಲ್ಲೇ ನೋಡಿ ಎಷ್ಟು ವಾಟ್ರ್ ಬಾಟಲ್ಸು ಇದೆಲ್ಲ ಬಿದ್ದಿದೆ. ಇವರೆಲ್ಲ ಮಾಡ್ತಾರೆ ನಿಜವಾಗ್ಲೂ ಪ್ಲಾಸ್ಟಿಕ್ ಮುಕ್ತ ಪರಿಸರ. ಸೊ ಯಾವುದೇ ಕಾರಣಕ್ಕೂ ಮಾಡಲ್ಲ. ಅಪ್ಪ ಬರ್ರ ಬಾ 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 ಇಲ್ಲಿ. ಐ ಬರ್ತಾ ಇಲ್ಲ. ಅಲ್ಲಿ ನೋಡಿ ಚಿಕ್ಕದದು ಎಂತ ಕ್ಯೂಟ್ ಅಲ್ವಾ. ಸೊ ದಯವಿಟ್ಟು ಯಾರು ಈ ಥರ ಎಲ್ಲ ಪ್ಲಾಸ್ಟಿಕ್ ಎಲ್ಲ ತಂದು ಹಿಂಗೆಲ್ಲ ಹಾಕಿ ಇಲ್ಲಿ ಪರಿಸರನ ಹಾಳು ಮಾಡೋಕ್ಕೆ ಕೆಲಸ ಮಾಡಬೇಡಿ. ಅಷ್ಟು ಹಾಕಿರ್ತಾರಪ್ಪ, ಆದರೂ ಅಲ್ಲೇ ಬಂದು ತಪ್ಪು ಮಾಡ್ತೀರಾ. ಏನು ಹೇಳೋಣ ನಿಮಗೆ, ಏನು ಹೇಳೋಕ್ಕಾಗಲ್ಲ.
ನೋಡಿ ನನ್ನ ಫೋನ್ ಮಿಸ್ ಆಗಿರೋದು ಸುಮಾರು ಮೇನ್ ರೋಡಿಂದ 6 ಕಿಲೋಮೀಟ್ರ್ ಒಳಗಡೆಗೆ ಬಂದು ನಾವು ಗೂಗಲ್ ಲೊಕೇಶನ್ನು ಟ್ರೇಸ್ ಮಾಡ್ಕೊಂಡ್ಬಂದು ಸಿಕ್ಕಿದ್ದು. ಬಟ್ ರೋಡಲ್ಲಿ ಬಿದ್ದಾಗ ಗಾಡಿಯೆಲ್ಲ ಹತ್ಕೊಂಡೋಗಿದೆ ಫೋನ್ ಮೇಲೆ. ಫೋನ್ ರಿಂಗ್ ಆಗ್ತೈತೆ. ಬಟ್ ಇಲ್ಲಿ ಬಂದು ಕೇಳಿ ಆ ಲೊಕೇಶನ್ ಟ್ರೇಸ್ ಮಾಡ್ಕೊಬಂದಾಗ ಸಿಕ್ಕಿದ್ದು ಫೈನಲ್ ಫೋನು. ನೋಡ್ಬೋದು ಫುಲ್ಲು ಈ ಥರ ಡ್ಯಾಮೇಜ್ ಆಗಿಬಿಟ್ಟೈತೆ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನೋಡಿ. ಪಾಪ ಏನೂ ಮಾಡೋಕ್ಕಾಗಲ್ಲ. ಕಾಲ್ ರೆಸ್ಪಾನ್ಸ್ ಮಾಡೋಂದರೆ ಡಿಸ್ಪ್ಲೇನೇ ಹೋಗ್ಬಿಟ್ಟಿದೆ, ಫುಲ್ಲು ಬಸ್ಟ್ ಆಗಿದೆ ಅಲ್ವಾ, ಡಿಸ್ಪ್ಲೇ ಹೋಗಿದೆ. ಹಾಗಾಗಿ ಪಾಪ ಅವರು ಕೂಡ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ. ಹೇಳಿದ್ರು ಇಲ್ಲ ರೆಸ್ಪಾನ್ಸ್ ಮಾಡ್ತಿದ್ದ ಬ್ರೋ ಅಂತ. ನೋಡಿ ಈ ಕಾಡಲ್ಲಿ ಬಂದು ಅದು ಟ್ರೇಸ್ ಮಾಡ್ಕೊಬಂದು. ಬಟ್ ಇವರು ತುಂಬ ಹೆಲ್ಪ್ ಮಾಡಿದ್ರು ನಿಜ, ಸೀರಿಯಸ್ ಆಗಿ. ಫೋನ್ ಕೂಡ ಮತ್ತೆ ಇಷ್ಟಾರು ಸಿಕ್ಕಿದೆ ವಾಪಸ್ ನನಗೆ ಅಂತ ಇವರೇ ಹೆಲ್ಪ್ ಮಾಡಿದ್ದು. ಬಟ್ ಫೋನ್ ಸಿಕ್ಕಿರೋದು ನೋಡಿ ಇವ್ರಿಗೆ ಕಷ್ಟ ಆಗೋಯ್ತು ಇದು ನೋಡ್ಕೋಕ್ಕೆ. ಬಟ್ ಇವ್ರು ನೆನೆಸ್ಕೊಬೇಕು, ನನ್ನ ಜೊತೆ ತುಂಬ ರೋಡ್ ಅಲ್ಲೆಲ್ಲ ಫುಟ್ಪಾತಲ್ಲೆಲ್ಲ ಹುಡುಕಿದ್ರು ನೋಡಿ. ಇಷ್ಟು ಕಷ್ಟಪಟ್ಟು ಯಾಕಂದರೆ ನಾವು ಸ್ಟ್ರಗಲ್ ಹೊರಗಡೆಯಿಂದ ಬಂದಾಗ ಎಷ್ಟಿರುತ್ತೆ ಅಂತ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಹೆಲ್ಪ್ ಆಯ್ತಿತ್ತು. ಸೊ ಫೈನಲಿ ದೇವ್ರು ಸಿಕ್ದಂಗೆ ಸಿಕ್ಕಿದ್ರು ಇಬ್ಬರು. ಆ್ಯಕ್ಚುಲಿ ಇವರು ರೆಸ್ಪಾನ್ಸ್ ಮಾಡಿರೋರೇನೋ, ಡಿಸ್ಪ್ಲೇ ಕಾಲ್ ಬಂದಿರೋದು ಕೂಡ ಗೊತ್ತಿಲ್ಲ. ಕಾಲ್ ಟ್ರೈ ಮಾಡ್ತಿದ್ದು, ಅದಕ್ಕೆ ಅವ್ರಿಗೂ ಗೊತ್ತಾಗಿಲ್ಲ. ಪಾಪ ಫೋನ್ ಅಲ್ಲೇ ಕಾರಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ರು ಅವರು. ನೋಡಿ ಹಿಂಗಾಗಿದೆ. ಸೊ ಮಾಡ್ತೀನಿ ಫಸ್ಟ್ ನೀರು ಕುಡಿಯೋಣ, ಸಾಕಾಗ್ಬಿಟ್ಟೈತೆ ನನಗೆ. ಯಾರು